ಎಲ್ಲರಿಗೂ ನಮಸ್ಕಾರ. ಸತ್ಯಪ್ರಿಯ KGL 621 ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ. ಇಂದು ಒಂದು ವಿಶೇಷವಾದ ಒಂದು ವಿಡಿಯೋ ತಮಗೆ ತೋರಿಸಲು ನಾನು ಇಷ್ಟಪಡುತ್ತೇನೆ. ಸುಮಾರು ದಿನಗಳಿಂದ ಬರೀ ಗಾದೆಗಳೇ ಕೇಳಿ ನಿಮಗೂ ಬೇಸರ ಆಗಿರಬಹುದು. ಬನ್ನಿ, ಇವತ್ತು ಈ ಆಷಾಢದ ಮುಂಗಾರು ಮಳೆಯಲ್ಲಿ ತುಂತುರು ಹನಿಯಲ್ಲಿ ಒಂದು ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಹಾಸನ ಸಕಲೇಶ್ವರಪುರ ಹತ್ತಿರದಲ್ಲಿರುವ ವಿಂಟೇಜ್ ವಿಲೇಜ್ ರೆಸಾರ್ಟ್. ಹಳ್ಳಿಯ ಸೊಗಡುಳ್ಳ ಈ ಸುಂದರವಾದ ಒಂದು ರೆಸಾರ್ಟ್. ಆ ರೆಸಾರ್ಟ್ನಲ್ಲಿ ಮಳೆಯಲ್ಲಿ ನೆನೆಯುತ್ತಾ ಆ ರೆಸಾರ್ಟ್ನಲ್ಲಿ ಓಡಾಡುವುದೇ ಒಂದು ಮಜಾ. ಆ ಹಳ್ಳಿಯ ಸೊಗಡು ಉಳ್ಳ ಈ ಒಂದು ರೆಸಾರ್ಟ್ ತುಂಬ ಸುಂದರವಾಗಿದೆ. ಹಾಗೂ ಈ ಮಲೆನಾಡಿನ ಸೊಗಡುಳ್ಳ ಒಂದು ಈ ರೆಸಾರ್ಟ್ ನೋಡಲು ತುಂಬ ಚಂದ. ನಿಮಗೆ ಅವಕಾಶ ಸಿಕ್ಕಿದಾಗ ಎಂದಾದರೂ ಒಂದು ದಿನಕ್ಕಾದರೂ ಈ ಒಂದು ರೆಸಾರ್ಟ್ಗೆ ಹೋಗಿ ಭೇಟಿ ಮಾಡಿ ಹಾಗೂ ಅಲ್ಲಿ ನೀವು ತಂಗಿ ಆನಂದವನ್ನು ಪಡೆಯಿರಿ. ಹಾಗೂ ಬನ್ನಿ, ನಾನು ನನ್ನ ಸ್ನೇಹಿತರೊಂದಿಗೆ, ನನ್ನ ಕೊಲೀಗ್ರೊಂದಿಗೆ ಆ ರೆಸಾರ್ಟ್ ನೋಡಲು ಹೋಗಿದ್ದೆ ಒಂದು ದಿನಕ್ಕಾಗಿ. ಹಾಗೆ ರೆಸಾರ್ಟ್ ನೋಡಿ ಹಾರಂಗಿ ಜಲಾಶಯ ತುಂಬಿ ಹರಿಯುತ್ತಿದೆ. ಆ ಕ್ರೆಸ್ಟ್ ಗೇಟ್ಗಳೆಲ್ಲ ಓಪನ್ ಮಾಡಿದ್ದಾರೆ. ಆ ಒಂದು ಸುಂದರವಾದ ದೃಶ್ಯವನ್ನು ನೋಡುತ್ತಾ ಹಾಗೆ ಮುಂದೆ ಕಾವೇರಿ ನಿಸರ್ಗಧಾಮವನ್ನು ನೋಡುತ್ತಾ ಮನೆ ತಲುಪಿದೆವು. ಈ ಒಂದು ಮುಂಗಾರು ಮಳೆಯ ತುಂತುರು ಹನಿಯಲ್ಲಿ ರೆಸಾರ್ಟ್ ಅನ್ನು ನೋಡೋಣ ಬನ್ನಿ. ನಾನು ನೋಡಿದ ಕೆಲವು ದೃಶ್ಯಗಳನ್ನು ತಮಗೂ ತೋರಿಸಲು ನಾನು ಇಷ್ಟಪಡುತ್ತೇನೆ. ಹಾಗೂ ನನ್ನ ಈ ಸತ್ಯಪ್ರಿಯ KGL 621 ಚಾನಲ್ಗೆ ತಾವು ಪ್ರೋತ್ಸಾಹ ನೀಡುತ್ತಿದ್ದೀರಿ. ಮುಂದೆಯೂ ಸಹ ಪ್ರೋತ್ಸಾಹ ನೀಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ, ಇನ್ನು ತಡ ಮಾಡದೆ ನಾನು ನೋಡಿದ ಈ ವಿಂಟೇಜ್ ವಿಲೇಜ್ ರೆಸಾರ್ಟ್ ಸಕಲೇಶ್ವರಪುರ ತೋರಿಸ್ತೀನಿ ಬನ್ನಿ. ವಿಂಟೇಜ್ ವಿಲೇಜ್ ರೆಸಾರ್ಟ್ ನಿಯರ್ ಸಕಲೇಶ್ವರಪುರ. A perfect blend of comfort and enjoy this beautiful resort. ಅಲ್ಲ, ನೋಡಿ ಎಷ್ಟು ಸುಂದರವಾಗಿದೆ, ಕಣ್ಣಿಗೆ ಎಷ್ಟು ತಂಪಾಗಿದೆ. ಈ ಸುಂದರವಾದ ಹಸಿರು ನೋಡಲು ತುಂಬ ಚಂದ. ಅದರಲ್ಲಿ ಆಷಾಢದ ಈ ಮಳೆಯಲ್ಲಿ ತುಂತುರು ಹನಿ ಬೀಳುವ ಈ ಒಂದು ಸುಂದರವಾದ ದೃಶ್ಯದಲ್ಲಿ ಬನ್ನಿ, ಈ ಒಂದು ವಿಲೇಜ್ನ ಪ್ರವೇಶ ಮಾಡೋಣ ಬನ್ನಿ. ಪ್ರವೇಶದಲ್ಲಿಯೇ ನಿಮಗೆ ಸ್ವಾಗತ ಕೋರುತ್ತಾರೆ ಈ ಹಳ್ಳಿಯ ಎತ್ತಿನ ಗಾಡಿನ ಇಬ್ಬರು ದಂಪತಿಗಳು. ವಿಂಟೇಜ್ ವಿಲೇಜ್ ರೆಸಾರ್ಟ್ ನೋಡಿ, ಇವರು ನಿಮಗೆ ಬರಮಾಡಿಕೊಳ್ಳುತ್ತಾರೆ. ಸುಂದರವಾದ ದೃಶ್ಯ. ಈ ಒಂದು ಹಳ್ಳಿಯ ಸೊಗಡುಳ್ಳ ಈ ಒಂದು ರೆಸಾರ್ಟ್ನಲ್ಲಿ ಕಣ್ಣಿಗೆ ತಂಪಾಗಿರುತ್ತೆ. ಹಾಗೂ ಅಲ್ಲಿರುವ ರೆಸಾರ್ಟ್ ಕಾಟೇಜ್ಗಳು ಸಹ ಅಷ್ಟೇ ಹಳ್ಳಿಯ ರೀತಿಯಲ್ಲಿಯೇ ಕಂಬದ ಮನೆಗಳು ಹಾಗೂ ತೊಟ್ಟಿ ಮನೆ ಹೇಳುತ್ತಾರಲ್ಲ, ಆ ರೀತಿ ಸುಂದರವಾಗಿದೆ. ಆ ಕಂಬದ ಮನೆಗಳು, ಆ ಒಂದು ಸುತ್ತಲೂ ಇರುವ ಬಂಡೆಗಳನ್ನು ಸುಂದರವಾಗಿ ಜೋಡಿಸಿರುವ ದೃಶ್ಯ ತುಂಬ ಸುಂದರ. ಬನ್ನಿ, ಹಾಗೆ ಒಳಗೆ ಹೋಗೋಣ. ಕಣ್ಣಿಗೆ ತಂಪಾಗಿ ಕಾಣುವ ಈ ಒಂದು ಗಿಡಮರಗಳು ಸುಂದರವಾಗಿ ಬೆಳೆಸಿದ್ದಾರೆ. ನೀವು ಈ ಒಂದು ರೆಸಾರ್ಟ್ನಲ್ಲಿ ಇದ್ದರೆ ಯಾವುದೋ ಒಂದು ಹಳ್ಳಿಯಲ್ಲಿ ನಾವು ಇರುತ್ತೇವೆ ಎಂದು ಭಾವಿಸಬೇಕಾಗುತ್ತೆ. ಅಷ್ಟು ಸುಂದರವಾಗಿ ಇದನ್ನು ಡಿಸೈನ್ ಮಾಡಿದ್ದಾರೆ. ನೋಡಿ ಎಷ್ಟು ಸುಂದರವಾಗಿದೆ, ಕಣ್ಣಿಗೆ ಎಷ್ಟು ತಂಪು ಈ ಹಸಿರಿನ ವಾತಾವರಣವನ್ನು ನೋಡಲು. ಮಳೆ ಬಿದ್ದ ಕಾರಣ ಎಲ್ಲೆಲ್ಲೂ ಹಸಿರು ತುಂಬಿ ತುಳುಕಾಡುತ್ತಿದೆ. ಸುಂದರವಾದ ಗಿಡಮರಗಳನ್ನು ಬೆಳೆಸಿದ್ದಾರೆ. ಹಾಗೂ ಅಲ್ಲಿ ಪ್ರತಿಯೊಂದು ಕಾಟೇಜ್ನಲ್ಲೂ ತೊಟ್ಟಿಲು ಸಹ ಇದೆ. ನೀವು ಹಳ್ಳಿಯಲ್ಲಿ ಯಾವ ರೀತಿ ತೊಟ್ಟಿಲಲ್ಲಿ ಕುಳಿತು ತೂಗಾಡುತ್ತೀರೋ
ಆ ರೀತಿ ನಾವು ಆ ಒಂದು ಅನುಭವವನ್ನು ಸಹ ಪಡೆಯಬಹುದು. ನೋಡಿ, ಇಲ್ಲಿನ ದೃಶ್ಯ ನಿಮಗೆ ಕಾಣ್ತಾ ಇದೆಯಲ್ಲ, ಎಷ್ಟು ಸುಂದರವಾಗಿದೆ ನೋಡಿ. ಹಳ್ಳಿಯಲ್ಲಿ ಯಾವ ರೀತಿ ಕಂಬದ ಮನೆಗಳು ಇರ್ತವೆ, 6 ಕಂಬದ ಮನೆಗಳು, 12 ಕಂಬದ ಮನೆಗಳು, ಈ ರೀತಿ ಹಳ್ಳಿಯಲ್ಲಿ ಇರುತ್ತೆ. ಅದೇ ರೀತಿ ಇವರು ಸಹ ಈ ಒಂದು ರೆಸಾರ್ಟ್ನಲ್ಲಿ ಎಲ್ಲ ಕಾಟೇಜನ್ನು ಡಿಸೈನ್ ಮಾಡಿದ್ದಾರೆ. ಸುಮಾರು ಒಂದು 20-25 ರೂಮುಗಳು ಇದೆ. ಎಷ್ಟು ಜನ ಹೋದರೂ ಅವರು ಅತಿಥಿ ಸತ್ಕಾರ ತುಂಬ ಚೆನ್ನಾಗಿ ಮಾಡುತ್ತಾರೆ. ಹಾಗೂ ಮಕ್ಕಳಿಗೆ ಎಲ್ಲ ರೀತಿಯ ಆ್ಯಕ್ಟಿವಿಟೀಸ್ ಮಾಡಲು ಸಹ ಇಲ್ಲಿ ಅನುಕೂಲವಿದೆ. ಹಾಗೂ ಒಂದು ಸುಂದರವಾದ ಸ್ವಿಮ್ಮಿಂಗ್ ಪೂಲ್ ಸಹ ಇದೆ. ಮಕ್ಕಳಿಗೆ ಒಂದು ವಿಶೇಷವಾಗಿ ಮಾಡಿರ್ತಾರೆ, ದೊಡ್ಡವರಿಗೆ ಒಂದು ವಿಶೇಷವಾದ ಸ್ವಿಮ್ಮಿಂಗ್ ಪೂಲನ್ನು ಮಾಡಿರುತ್ತಾರೆ. ಮಕ್ಕಳು ಸಹ ಒಂದು ಸಣ್ಣ ಈಜುಕೊಳದಲ್ಲಿ ಎಂಜಾಯ್ ಮಾಡಬಹುದು. ಬನ್ನಿ ಈಗ ಒಳಗೆ ಹೋಗೋಣ, ರೆಸಾರ್ಟ್ ಒಳಗಡೆ ಹೋಗೋಣ. ನೋಡಿ ಎಷ್ಟು ಸುಂದರವಾಗಿದೆಯಲ್ಲ. ಬೆಂಗಳೂರಿನಲ್ಲಿ ನೀವು ಇಂಥ ದೃಶ್ಯ ನೋಡಲು ಸಾಧ್ಯವೇ? ಇಲ್ಲಿನ ಈ ಜನಸಂದಣಿಯಲ್ಲಿ, ಈ ಟ್ರಾಫಿಕ್ ಜಾಮ್ನಲ್ಲಿ ಬೇಸರವಾಗಿರುತ್ತೆ. ಒಂದು ದಿನವಾದರೂ ನೆಮ್ಮದಿಯಾಗಿ ನೀವು ಈ ಒಂದು ಸಮಯವನ್ನು ಕಳೆಯಲು ನಿಮ್ಮ ಒಂದು ಫ್ಯಾಮಿಲಿಯೊಂದಿಗೆ ಈ ಒಂದು ರೆಸಾರ್ಟ್ಗೆ ಭೇಟಿ ಮಾಡಿ. ಆ ಸುಂದರ ಕ್ಷಣಗಳು ನಿಮಗೆ ಎಂದೊಂದು ನೆನಪಿನಲ್ಲಿ ಇರುತ್ತೆ. ಈ ರೆಸಾರ್ಟ್ ಹೆಚ್ಚು ಕಡಿಮೆ ಮಲೆನಾಡಿನಲ್ಲಿ ಇರುವ ಎಲ್ಲ ರೆಸಾರ್ಟ್ಸ್ಗಳು ಇದೇ ರೀತಿ ಸುಂದರವಾಗಿರುತ್ತೆ. ನೋಡಿ, ಮಕ್ಕಳಿಗೆ ಆಡಲು ಈ ಒಂದು ಕುದುರೆ ಹಾಗೂ ಹತ್ತಲು ಏಣಿ ಎಲ್ಲವೂ ಸಹ ಇಲ್ಲಿ ಎಲ್ಲ ರೀತಿಯ ಕಾಟೇಜ್ಗಳು ಇದೆ. ವಿಶೇಷ ಕಾಟೇಜ್ಗಳು ಸಹ ಇದೆ, ಹಾಗೂ ಸಾಮಾನ್ಯ ಕಾಟೇಜ್ಗಳು ಇದೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕಾಟೇಜನ್ನು ತಾವು ಬುಕ್ ಮಾಡಬಹುದು. ಗೂಗಲ್ನಲ್ಲಿ ನೀವು ಸರ್ಚ್ ಮಾಡಿದ್ರೆ ಎಲ್ಲ ಒಂದು ವಿವರವನ್ನು ತಾವು ಪಡೆಯಬಹುದು. ಇದೊಂದು ನೋಡಿ, ಸುಂದರವಾದ ಈ ಒಂದು ಹಾಲ್ ನಿರ್ಮಾಣ ಮಾಡಿದ್ದಾರೆ. ಇದರ ಮಧ್ಯದಲ್ಲಿ ಆ ಬುದ್ಧನ ಒಂದು ವಿಗ್ರಹ, ಅದು ಅಮೃತ ಶಿಲೆಯಲ್ಲಿ ಕೆತ್ತಿರುವ ಸುಂದರವಾದ ಮಾರ್ಬಲ್ನಲ್ಲಿ ಇರುವ ಈ ಬುದ್ಧನನ್ನು ನೋಡಿದರೆ ಮನಸ್ಸಿಗೆ ಎಷ್ಟೋ ಶಾಂತಿ ಸಿಗುತ್ತೆ. ಇಲ್ಲಿ ಒಂದು 10 ನಿಮಿಷ ಕುಳಿತರೆ ನಿಮಗೆ ಒಂದು ರೀತಿಯ ಅನುಭವವೂ ಸಹ ಆಗುತ್ತೆ. ಆ ಬುದ್ಧನನ್ನು ನೋಡುತ್ತಾ ನೀವು ನೆಮ್ಮದಿಯಿಂದ ಕುಳಿತುಕೊಂಡರೆ ಒಂದು ವಿಶೇಷ ಅನುಭವ ಸಹ ಇದೆ. ಹಾಗೆ ಆ ಒಂದು ಮಂಟಪದ ಪಕ್ಕದಲ್ಲಿಯೇ ಈಜುಕೊಳ, ಸ್ವಿಮ್ಮಿಂಗ್ ಪೂಲ್ ಇದೆ ನೋಡಿ. ದೊಡ್ಡವರಿಗೆ ದೊಡ್ಡದು, ಚಿಕ್ಕ ಮಕ್ಕಳಿಗೆ ಚಿಕ್ಕ ಸ್ವಿಮ್ಮಿಂಗ್ ಪೂಲ್, ಎರಡೂ ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೂ ಒಳ್ಳೆಯ ಒಂದು ಅನುಭವ ಇದೆ. ಬೇಸಿಗೆಯಲ್ಲಾಗಲಿ ಚಳಿಗಾಲದಲ್ಲಾಗಲಿ ಇಲ್ಲಿ ಈಜಲು ತುಂಬ ಚೆನ್ನಾಗಿರುತ್ತದೆ. ಮಳೆ ಬಂದ ಕಾರಣ ಎಲ್ಲೆಲ್ಲೂ ಹಸಿರು. ಅದು ಮಲೆನಾಡಿನಲ್ಲಿ ಯಾವತ್ತೂ ಹಸಿರಾಗೇ ಇರುತ್ತೆ, ಆದರೆ ಮಳೆ ಬಂದ ಕಾರಣ ಇನ್ನೂ ಹೆಚ್ಚಾಗಿದೆ. ಇಲ್ಲಿ ನೋಡಿ, ತುಂತುರು ಹನಿ ಬೀಳುತ್ತಾ ಇದೆ. ಆ ಹನಿಯ ಮಧ್ಯದಲ್ಲಿ ನಾನು ವಿಡಿಯೋ ಮಾಡುತ್ತಾ ಇದ್ದೇನೆ. ನಿಮಗೆಲ್ಲ ಒಂದು ಸುಂದರವಾದ ಅನುಭವ ಆಗಲಿ ಎಂದು. ಇಂತಹ ಒಂದು ಅನುಭವ ಪಡೆಯಲು ಈ ರೆಸಾರ್ಟ್ಗೆ ಹೋಗಲೇಬೇಕು. ನೋಡಿ, ಎಷ್ಟು ಬುದ್ಧ ಶಾಂತವಾಗಿ ಕುಳಿತಿರುತ್ತಾನೆ. ಆ ಒಂದು ನಗುಮುಖ ಎಷ್ಟು ಸುಂದರವಾಗಿದೆ. ಆ ಬುದ್ಧನನ್ನು ನೋಡುತ್ತಾ ನಾನು ಸುಮಾರು ಸಮಯವನ್ನು ಅಲ್ಲೇ ಕಳೆದಿರುತ್ತೇನೆ. ಹಾಗೆ ನೋಡಿ, ಇಲ್ಲಿ ನಿಮಗೆ ವೆಲ್ಕಮ್ ಮಾಡಲು ಗಣೇಶನ ವಿಗ್ರಹ ಇದೆ. ಇಲ್ಲಿ ನಮಸ್ಕಾರ ಮಾಡುತ್ತಾ ತಾವು ಒಳಗೆ ಹೋಗಬಹುದು ರಿಸೆಪ್ಷನ್ನಲ್ಲಿ. ಹಾಗೂ ಇಲ್ಲಿ ನೋಡಿ, ಹಳ್ಳಿಯ ಸೊಗಡುಳ್ಳ ಎತ್ತಿನ ಬಂಡಿ. ಬೆಂಗಳೂರಿನ ಮಕ್ಕಳಿಗೆ ಎತ್ತಿನ ಬಂಡಿ ನೋಡುವ ಒಂದು ಒಳ್ಳೆಯ ಅವಕಾಶ. ಕಾನ್ವೆಂಟ್ಗಳಲ್ಲಿ ಓದುವ ಮಕ್ಕಳಿಗೆ ಎತ್ತಿನ ಬಂಡಿ ಎಂದರೆ ಏನೆಂದೇ ಗೊತ್ತಿರುವುದಿಲ್ಲ. ಇಲ್ಲಿ ಅವರೆಲ್ಲನೂ ನೋಡಬಹುದು. ಇದು ಎಲ್ಲಿ ನೋಡಿ, ಕಾಟೇಜ್ಗಳು, ಎಲ್ಲ ಒಂದು ರೀತಿಯ ಕಾಟೇಜ್ಗಳು ಇಲ್ಲಿ ಇದೆ. ವಿಶಾಲವಾದ ರೆಸಾರ್ಟ್. ನೀವು ಒಳ್ಳೆ
ಜಾಗಿಂಗ್ ಸಹ ಮಾಡಬಹುದು ಈ ರೆಸಾರ್ಟ್ನಲ್ಲಿ. ನೋಡಿ, ರಾತ್ರಿ ಹೊತ್ತಿನಲ್ಲಿ ಇಲ್ಲಿ ತಾವು ಡಿನ್ನರ್ ಮಾಡಲು ವಿಶೇಷವಾಗಿ ಒಂದು ಚೇರ್ಗಳನ್ನು ಹಾಕಿ ಅಲಂಕಾರ ಮಾಡಿರುತ್ತಾರೆ. ರಾತ್ರಿಯ ಹೊತ್ತಿನಲ್ಲಿ ಇಲ್ಲಿ ಸುಂದರವಾಗಿ ಲೈಟ್ಗಳನ್ನು ಸಹ ಹಾಕಿರುತ್ತಾರೆ. ಅಲ್ಲಿಂದ ಮುಂದೆ ವಿಂಟೇಜ್ ವಿಲೇಜ್ ರೆಸಾರ್ಟ್ನ ಸುಂದರವಾದ ಒಂದು ರೆಸ್ಟೋರೆಂಟ್. ಒಳ್ಳೆ ಫರ್ನಿಚರ್ ಹಾಗೂ ಒಂದು ಸುಂದರವಾದ ಉಯ್ಯಾಲೆ ಇದೆ. ಆ ಮರದ ಕೆತ್ತನೆಯಲ್ಲಿ ಮಾಡಿರುವ ಉಯ್ಯಾಲೆ ನೋಡಲೇ ಒಂದು ಸೊಬಗು. ಎಲ್ಲ 5 ಸ್ಟಾರ್ ಹೋಟೆಲ್ನ ಒಂದು ಅನುಕೂಲವನ್ನು ಮಾಡಿರುತ್ತಾರೆ. ಜೋಡಿ ಎತ್ತಿನ ಬಂಡಿ ಓಡಲು ರೆಡಿಯಾಗಿ ನಿಂತಿರೋ ಹಾಗೆ ಕಾಣುತ್ತೆ ಈ ಜೋಡು ಎತ್ತಿನ ಬಂಡಿ. ಇದು ಎಕ್ಸ್ಟ್ರಾ ಆಕ್ಟಿವಿಟೀಸ್ನ ಜಾಗ. ಬನ್ನಿ, ಹಾಗೆಯೇ ರೆಸ್ಟೋರೆಂಟ್ ಒಳಗಡೆ ಹೋಗೋಣ. ವಿಲೇಜ್ ರೆಸಾರ್ಟ್ ರೆಸ್ಟೋರೆಂಟ್. ತುಂಬ ಅದ್ಭುತವಾಗಿ ಎಲ್ಲ ವುಡನ್ ವರ್ಕ್ ಮಾಡಿರುವ ಈ ಒಂದು ರೆಸ್ಟೋರೆಂಟ್ ತುಂಬ ರಾಯಲ್ ಆಗಿ ಕಾಣುತ್ತೆ. ಇದೊಂದು ವಿಶೇಷವಾದ ಉಯ್ಯಾಲೆ, ಮರದ ಕೆತ್ತನೆಯಲ್ಲಿ ಮಾಡಿರುವ ಮಲೆನಾಡಿನ ಒಂದು ಈ ಸುಂದರವಾದ ಉಯ್ಯಾಲೆ ಒಂದು ರಾಜಗಂಭೀರವಾಗಿ ಕಾಣುತ್ತೆ. ಇಲ್ಲಿ ನೋಡಿ, ನಿಮಗೆ ತೋರಿಸಲು ನಾನು ಸಹ ಕುಳಿತು ಒಂದು ಪಿಕ್ಚರನ್ನು ತೆಗೆದುಕೊಂಡಿದ್ದೆ. ಹಾಗೂ ಎಲ್ಲ ರೀತಿಯ ವೆಜ್, ನಾನ್ ವೆಜ್ ಎಲ್ಲ ರೀತಿಯ ಅವರು ಡಿನ್ನರ್, ಬ್ರೇಕ್ಫಾಸ್ಟ್, ಲಂಚ್ ಎಲ್ಲವನ್ನೂ ಕೊಡುತ್ತಾರೆ. ಹಾಗೂ ಸಾಯಂಕಾಲದ ಹೊತ್ತು ತಮಗೆ ಆ ಒಂದು ಮಳೆಯ ಮಧ್ಯ ಬಿಸಿ ಬಿಸಿಯಾದ ಬಜ್ಜಿ, ಮೆಣಸಿನಕಾಯಿ ಬಜ್ಜಿ, ಸ್ನ್ಯಾಕ್ಸ್ ಎಲ್ಲವನ್ನೂ ಸಹ ಕೊಡುತ್ತಾರೆ. ನೋಡಿ, ವಿಶೇಷವಾದ ಒಂದು ಅಡಿಗೆಯನ್ನು ಮಾಡುತ್ತಾರೆ. ರುಚಿ ರುಚಿಯಾಗಿಯೇ ಇರುತ್ತೆ ಎಲ್ಲವೂ. ಹೋಟೆಲ್ನ ರೂಮ್ನ ಒಳಗಡೆ ಸಹ ನಮಗೆ ತೋರಿಸ್ತಾರೆ. ನೋಡಿ, ಎಷ್ಟು ಸುಂದರವಾಗಿ ಎಲ್ಲವನ್ನು ಜೋಡಿಸಿರುತ್ತಾರೆ. ಬೇಸಿಗೆಗಾಲದಲ್ಲಾಗಲಿ ಚಳಿಗಾಲದಲ್ಲಾಗಲಿ ಎಲ್ಲವೂ ಅನುಕೂಲವನ್ನು ಮಾಡಿರುತ್ತಾರೆ. ಒಳ್ಳೆ ಫರ್ನಿಷ್ ಮಾಡಿರುವ ಈ ಸುಂದರವಾದ ಕಾಟೇಜ್ಗಳು. ಇದು ನಿಮಗೆ ವೆಲ್ಕಮ್ ಮಾಡಲು ಇರುವ ರಿಸೆಪ್ಷನಿಸ್ಟ್. ಇದು ನೋಡಿ, ಮೈಸೂರು ಮಹಾರಾಜ ಕಾಲದ ರೀತಿಯಲ್ಲಿ ಸುಂದರವಾಗಿ ನಿರ್ಮಾಣ ಮಾಡಿರುತ್ತಾರೆ. ನೋಡಿ, ನಿಮಗೆ ವೆಲ್ಕಮ್ ಮಾಡಲು 2 ಆನೆಗಳು ನಿಂತಿವೆ. ಇವರು ಆ ಒಂದು ವೆಲ್ಕಮ್ ಮಾಡಲು ಇರುವ ಸಿಂಚನ, ಕುಮಾರಿ ಸಿಂಚನರವರು ಸುಂದರವಾದ ಸರಳವಾದ ಕನ್ನಡ ಭಾಷೆಯಲ್ಲಿ ತುಂಬ ಚೆನ್ನಾಗಿ ಎಲ್ಲರಿಗೂ ವೆಲ್ಕಮ್ ಮಾಡುತ್ತಾರೆ.
ಬುದ್ಧನ ವಿಗ್ರಹವನ್ನು ಎಷ್ಟು ನೋಡಿದರೂ ಮತ್ತೊಮ್ಮೆ ಮತ್ತೊಮ್ಮೆ ನೋಡಬೇಕು ಅನ್ನಿಸುತ್ತದೆ. ಆದುದರಿಂದ ತಮಗೂ ಸಹ ಇನ್ನೊಂದು ಸಾರಿ ಬುದ್ಧನ ವಿಗ್ರಹವನ್ನು ತೋರಿಸಲು ನಾನು ಇಷ್ಟಪಡುತ್ತೇನೆ. ಎಷ್ಟು ಸುಂದರವಾಗಿ ಆ ಮುಗುಳು ನಗೆಯಲ್ಲಿ ಕುಳಿತಿರುವ ಆ ಬುದ್ಧನ ವಿಗ್ರಹವನ್ನು ನೋಡಲು ಎಷ್ಟು ಕಣ್ಣಿದ್ದರೂ ಸಾಲದು. ಅಷ್ಟು ಸುಂದರವಾಗಿ ಆ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ ಅಮೃತಶಿಲೆಯಲ್ಲಿ. ಶಾಂತವಾಗಿ ಕುಳಿತಿರುವ ಈ ಬುದ್ಧನ ವಿಗ್ರಹ ಎಷ್ಟು ಚೆನ್ನಾಗಿದೆ ಅಲ್ಲವೇ? ಬುದ್ಧಂ ಶರಣಂ ಗಚ್ಛಾಮಿ. ಬನ್ನಿ ಅಲ್ಲಿಂದ ಮುಂದೆ ಹೋಗೋಣ. ರೆಸಾರ್ಟ್ನಲ್ಲಿ ರೈನ್ ಡ್ಯಾನ್ಸ್ ಮಾಡಲು ಸಹ ಒಂದು ಅವಕಾಶ ಮಾಡಿದ್ದಾರೆ. ಅಲ್ಲಿ ಸುಂದರವಾದ DJ ಮ್ಯೂಸಿಕ್ ಹಾಕುತ್ತಾರೆ. ಆ ಒಂದು ಮಳೆಯಲ್ಲಿ, ಆ ಒಂದು ಕೃತಕವಾದ ಮಳೆಯಲ್ಲಿ ತಾವು ನೆನೆಯುತ್ತಾ ತಮಗೆ ಮನಸ್ಸು ಬಂದಂಗೆ ಕುಣಿದು ಕುಪ್ಪಳಿಸಬಹುದು. ಮಕ್ಕಳು ಸಹ ಎಂಜಾಯ್ ಮಾಡಬಹುದು, ದೊಡ್ಡವರು ಸಹ ಎಂಜಾಯ್ ಮಾಡಬಹುದು. ಅಲ್ಲಿಂದ ಹಾಗೆಯೇ ಮುಂದೆ ಹೋಗುತ್ತಾ ರೆಸಾರ್ಟ್ನ ಎಂಟ್ರೆನ್ಸ್ ಇದು. ನೋಡಿ, ಮಳೆ ಬೀಳ್ತಾನೆ ಇದೆ. ಆ ತುಂತುರು ಮಳೆಯಲ್ಲೇ ನಾವು ಆ ಇಡೀ ರೆಸಾರ್ಟ್ನ ಸುತ್ತಾಡಿದೆವು. ನಿಮಗೂ ಸಹ ಈ ಒಂದು ಅನುಭವ ಪಡೆಯಲು ನಾನು ಆ ಮಳೆಯಲ್ಲಿ ನೆನೆಯುತ್ತಲೇ ಆ ಒಂದು ವಿಡಿಯೋವನ್ನು ಮಾಡಿರುತ್ತೇನೆ. ಇದು ನೋಡಿ, ಮುಂಭಾಗದಿಂದ ಕಾಣುವ ಈ ರೆಸ್ಟೋರೆಂಟ್ನ ಒಂದು ಸುಂದರವಾದ ದೃಶ್ಯ. ರೆಸ್ಟೋರೆಂಟ್ ಸಹ ಒಂದು ಮಹಾರಾಜರ ಕಾಲದ ಒಂದು ಸುಂದರವಾದ ಒಂದು ದೃಶ್ಯ ಕಾಣುವ ಹಾಗೆ ಈ ಆನೆಯ ಒಂದು ಮುಖವನ್ನು ಹಾಗೂ ಜಿಂಕೆಯ ಮುಖವನ್ನು ಅವರು ಅಲ್ಲಿ ಹಾಕಿರುತ್ತಾರೆ. ನೋಡಿ, ಆ ತೊಟ್ಟಿಲಿನಲ್ಲೂ ಸಹ ಆನೆಗಳಿವೆ. ಅಂದರೆ ಮೈಸೂರಿನಲ್ಲಿ ಸುತ್ತಮುತ್ತ ಎಲ್ಲ ಮಲೆನಾಡಿನಲ್ಲಿ ಆನೆಗಳು ಇವೆಲ್ಲ. ಅದಕ್ಕೋಸ್ಕರ ಅವರು ಆನೆಯನ್ನೇ ಹೆಚ್ಚಾಗಿ ಎಲ್ಲ ಕಡೆಯ ದೃಶ್ಯವನ್ನು ಅಳವಡಿಸಿರುತ್ತಾರೆ. ಜೋಡೆತ್ತಿನ ಬಂಡಿ ನೋಡಲು ಎಷ್ಟು ಸುಂದರವಾಗಿದೆಯಲ್ಲ. ನೈಜ ರೀತಿಯಲ್ಲೇ ಕಾಣುತ್ತೆ. ದೂರದಿಂದ ನೋಡಿದರೆ ನಿಜವಾಗಲೂ ಎತ್ತುಗಳು ಇಲ್ಲೇ ನಿಂತಿರುವ ಹಾಗೆ ಕಾಣುತ್ತೆ. ಹಾಗೆ ನೋಡಿ, ಇದು ಒಂದು ಸುಂದರವಾದ ಒಂದು ಮಂಟಪ. ಇದರಲ್ಲಿ ಮೀಟಿಂಗ್ ಮಾಡಿ ಕುಳಿತುಕೊಳ್ಳಲು, ಎಲ್ಲರೂ ಸೇರಿ ಏನಾದರೂ ಒಂದು ಆಟ ಆಡಲು ಹಾಗೂ ಮಾತುಕತೆ ಆಡಲು ಎಷ್ಟು ಸುಂದರವಾಗಿ ಇದನ್ನು ನಿರ್ಮಾಣ ಮಾಡಿರುತ್ತಾರೆ. ಎಷ್ಟು ದೊಡ್ಡದಾಗಿದೆಯಲ್ಲ ಇದು ಈ ಒಂದು ಮಂಟಪ. ನೋಡಿ, ಕಂಬಗಳು, ಆ ಒಂದು ಎಲ್ಲ ಹಾಕಿರುವ ಫರ್ನಿಚರು ಎಲ್ಲವೂ ಎಷ್ಟು ಚೆನ್ನಾಗಿ ಕಾಣುತ್ತೆ. ವಿಶಾಲವಾದ ಈ ಒಂದು ಸಭಾಂಗಣ. ಅಲ್ಲಿಂದ ಹಾಗೆ ಮುಂದೆ ಹೋಗೋಣ. ಕೆಲವು ಆಕ್ಟಿವಿಟೀಸ್ ಏರಿಯಾನು ಸಹ ನಾನು ತೋರಿಸುತ್ತೇನೆ.
ವೆಲ್ಕಮ್ ಮಾಡಲು ಇರುವ ಒಂದು ಎಂಟ್ರೆನ್ಸ್ನಲ್ಲಿ ಇರುವ ಒಂದು ರಿಸೆಪ್ಷನ್ ಕೊಠಡಿ. ಹಾಗೂ ನಾನು ಸಹ ಆ ಸುಂದರ ದೃಶ್ಯವನ್ನು ಅಳವಡಿಸಲು ಒಂದು ಪಿಕ್ಚರನ್ನು ತೆಗೆದಿರುತ್ತೇನೆ. ಹಾಗೂ ಆಕ್ಟಿವಿಟೀಸ್ ನೋಡಿ, ಇಲ್ಲಿ ನೋಡಿ ಅಲ್ಲಿನ ಪ್ರವಾಸಿಗರು ಫುಟ್ಬಾಲ್ ಹಾಗೂ ಕ್ರಿಕೆಟ್ ಆಟ ಆಡುತ್ತಾರೆ. ಇನ್ನು ಮಕ್ಕಳಿಗೂ ಸಹ ಅಲ್ಲಿ ಚೆಸ್ ಆಡಬಹುದು, ಕ್ಯಾರಮ್ ಬೋರ್ಡ್ ಇದೆ, ಟೇಬಲ್ ಟೆನ್ನಿಸ್ ಇದೆ. ಇದೆಲ್ಲವನ್ನು ಸಹ ಆಡಲು ಒಳ್ಳೆಯ ಒಂದು ರೀತಿಯಲ್ಲಿ ಎಲ್ಲವನ್ನು ಅವರು ಅಳವಡಿಸಿರುತ್ತಾರೆ. ಹಾಗೂ ಇಲ್ಲಿ ನೋಡಿ ಈ ಗೋಡೆ ಮೇಲೆ ಸುಂದರವಾದ ಒಂದು ಚಿತ್ರಗಳು, ಆರ್ಟ್ ಮಾಡಿರುವ ಈ ಒಂದು ಹಳ್ಳಿಯ ಸೊಗಡಿರುವ ಚಿತ್ರಗಳು, ಈ ಫ್ರೇಮ್ಗಳು ಸಹ ಇಲ್ಲಿ ಒಂದು ಅಳವಡಿಸ್ತಾರೆ. ಅದು ಸಹ ತಾವು ನೋಡಬಹುದು. ಹಳ್ಳಿಯ ದೃಶ್ಯಗಳು ಉಳ್ಳ ಈ ಸುಂದರವಾದ ಒಂದು ಫೋಟೋಗಳು. ಇದರಲ್ಲಿ ಮಕ್ಕಳು ಆಡುತ್ತಿದ್ದಾರೆ, ಆ ಹಳ್ಳಿಯ ಮನೆಯ ದೃಶ್ಯಗಳು ಎಲ್ಲವನ್ನೂ ಅಳವಡಿಸುತ್ತಾರೆ. ಸುಂದರವಾದ ದೃಶ್ಯ, ಕಣ್ಣಿಗೆ ಆನಂದವನ್ನುಂಟು ಮಾಡುವ ಈ ಒಂದು ಫೋಟೋಗಳು. ಹಾಗೆಯೇ ನೋಡಿ ಕ್ಯಾರಮ್ ಬೋರ್ಡ್ ಇದೆ, ಟೇಬಲ್ ಟೆನ್ನಿಸ್ ಇದೆ. ಹಾಗೂ ಇಲ್ಲಿ ಕೆಲವರು ಪ್ರವಾಸಿಗರು ಕ್ರಿಕೆಟ್ ಆಡುತ್ತಿದ್ದಾರೆ. ಈ ಮಳೆಯಲ್ಲೇ ನೆನೆದುಕೊಂಡು ಕ್ರಿಕೆಟ್ ಆಡುತ್ತಿರುವ ಇದು ಒಂದು ದೃಶ್ಯ ತುಂಬ ಒಂದು ಸುಂದರವಾಗಿ ಕಾಣುತ್ತೆ. ನೋಡಿ ಆ ಯುವಕರಿಗೆ ಆ ಮಳೆಯ ಒಂದು ಇದೇ ಇಲ್ಲ, ಆ ಮಳೆಯಲ್ಲಿ ನೆನೆಯುತ್ತಾ ಎಷ್ಟು ಆನಂದ ಪಡುತ್ತಿದ್ದಾರೆ, ಕ್ರಿಕೆಟ್ ಆಡುತ್ತಿದ್ದಾರೆ ನೋಡಿ ಎಲ್ಲರೂ. ಈ ಒಂದು ಅನುಭವ ಬೆಂಗಳೂರಿನಲ್ಲಿ ಪಡೆಯಲು ಸಾಧ್ಯವೇ? ಹಾಗೂ ಈ ಒಂದು ಮಳೆಯಲ್ಲಿ ನಿಮಗೆ ಸಾಯಂಕಾಲ ಸ್ನ್ಯಾಕ್ ಕೊಡುತ್ತಾರೆ, ಕಾಫಿ, ಟೀ ಹಾಗೂ ನೀವು ಹೇಳಿದಂತೆ ಪಕೋಡ, ಬಜ್ಜಿ ಎಲ್ಲವನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡುತ್ತಾರೆ. ಆ ಒಂದು ಮಳೆಯಲ್ಲಿ ಇದು ತಿನ್ನುವುದೇ ಒಂದು ಸೊಗಸು. ಆ ಒಂದು ಸೊಗಸು, ಆ ಒಂದು ಅನುಭವವನ್ನು ಪಡೆಯಲು ಈ ರೆಸಾರ್ಟ್ಗೆ ಭೇಟಿ ಕೊಡಲೇಬೇಕು. ಎಲ್ಲವನ್ನು ಮುಗಿಸಿ ಸಾಯಂಕಾಲ ರಾತ್ರಿ ಒಳ್ಳೆ ಊಟ ಮಾಡಿದ್ದು ಬೀಳ್ತಾ ಇದೆ. ಆದರೂ ತುಂತುರು ಹನಿ ಬೀಳ್ತಾ ಇರೋದ್ರಿಂದ ನಾನು ವಿಡಿಯೋ ಮಾಡ್ತಾನೇ ಇದ್ದೀನಿ. ಈ ಸುಂದರವಾದ ದೃಶ್ಯನ ನಿಮಗೆ ತೋರಿಸ್ಬೇಕು ಅಂತ. ಒಮ್ಮೆ ನೀವು ಹಾಸನದ ಹತ್ತಿರದಲ್ಲೇ ಇರುವ ಈ ರೆಸಾರ್ಟ್ ನೋಡಲೇಬೇಕು. ಒಂದು ಹಳ್ಳಿಯ ಸೊಗಡು ಉಳ್ಳ ಈ ಒಂದು ರೆಸಾರ್ಟ್ ನೋಡಲು ತುಂಬ ಚೆನ್ನಾಗಿದೆ. ಅಟ್ಲೀಸ್ಟ್ ನೀವು ಒಂದು ದಿನ ಆದರೂ ಇಲ್ಲಿ ಸ್ಟೇ ಮಾಡಲೇಬೇಕು. ಇಲ್ಲಿಂದ ಮುಂದಕ್ಕೆ ಚಿಕ್ಕಮಗಳೂರು, ಹಾಸನ ಹತ್ತಿರನೇ ಇದೆ, ಒಂದು 18 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಈ ಆಷಾಢದ ಮಳೆಗಾಲದಲ್ಲಿ ಈ ವಿಡಿಯೋ ತೆಗಿತಾ ಇದ್ದೀನಿ ನಾನು. ರೆಸಾರ್ಟ್ನಲ್ಲಿರುವ ಈ ಸಿಬ್ಬಂದಿಯ ಜೊತೆಗೆ ನಾವು ಮಾತಾಡುತ್ತಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಂದ ಬೀಳ್ಕೊಂಡು ಮುಂದೆ ಆನ್ ದ ವೇ ಸಕಲೇಶಪುರದ ಈ ಸುಂದರವಾದ ಕಾಡಿನ ದೃಶ್ಯ, ಈ ತೆಂಗು, ಮಾವು, ಈ ಮೆಣಸಿನ ಬಳ್ಳಿ ಇದನ್ನು ನೋಡುತ್ತಾ ಹಾಗೆ ಹತ್ತಿರದಲ್ಲಿರುವ ಹಾರಂಗಿ ಡ್ಯಾಮು ಮಳೆ ಹೆಚ್ಚಾಗಿ ಬಂದಿರೋದ್ರಿಂದ ತುಂಬಿ ಹರಿಯುತ್ತಿದೆ. ಹಾಗೂ ಆ ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಿರುವುದರಿಂದ ಆ ನೀರು ಜಲಪಾತ ಬೀಳುವ ದೃಶ್ಯ ಸುಂದರವಾಗಿ ಕಾಣುತ್ತೆ. ಆ ಕಾಡಿನ ಸೊಬಗನ್ನು ಸವಿಯುತ್ತಾ ಹಾಗೆ ನಾವು ಮುಂದೆ ಸಾಗಿದೆವು ಹಾರಂಗಿ ಡ್ಯಾಮ್ ಹತ್ತಿರ.
ಹಾರಂಗಿ ಜಲಾಶಯ ಮಳೆ ಬಂದಿರೋದ್ರಿಂದ ಇಡೀ ಡ್ಯಾಮ್ ತುಂಬಿ ಹರಿಯುತ್ತಿದೆ. ಹಾರಂಗಿ ಜಲಾಶಯದಲ್ಲಿ ಒಂದು ಸುತ್ತಿ ಎಲ್ಲ ಆ ದೃಶ್ಯವನ್ನು ಸವಿಯುತ್ತಾ ಕೆಲವು ದೃಶ್ಯಗಳನ್ನು ತಮಗೆ ತೋರಿಸುತ್ತಾ ಇದ್ದೇನೆ. ಹಾರಂಗಿ ಡ್ಯಾಮ್ನ ಈ ಜಲಪಾತ ಕ್ರೆಸ್ಟ್ ಗೇಟ್ ಓಪನ್ ಮಾಡಿರೋದ್ರಿಂದ ಎಲ್ಲವೂ ಓಪನ್ ಮಾಡಿರೋದ್ರಿಂದ ನೀರು ಹರಿತಾ ಇದೆ. ಆ ರಭಸವಾಗಿ ಹರಿಯುವ ನೀರಿನ ದೃಶ್ಯವನ್ನು ಆನಂದಿಸುವುದೇ ಒಂದು ಸೊಬಗು. ಬನ್ನಿ ಹಾಗೆಯೇ ಆ ಒಂದು ಡ್ಯಾಮ್ನ ಆ ಸೊಬಗನ್ನು ಸವಿಯುತ್ತಾ ಮುಂದೆ ಸಾಗುತ್ತಾ ಆ ಜಲಪಾತದ ನೀರು ಹರಿಯುವ ರಭಸವನ್ನು ನೋಡಲು ಹಾಗೆಯೇ ನಡೆದುಕೊಂಡು ಹೋಗುತ್ತಾ ಇರುವ ಈ ಒಂದು ಸುಂದರವಾದ ದೃಶ್ಯ. ಮಳೆಗಾಲದಲ್ಲಿ ಮಾತ್ರ ಎಲ್ಲ ಡ್ಯಾಮ್ಗಳು ತುಂಬಿರುವುದರಿಂದ ಕಾವೇರಿ ನದಿಯಲ್ಲಿ ಹಾಗೆಯೇ ಅಲ್ಲಿಂದ ನಿಸರ್ಗಧಾಮ, ಕಾವೇರಿ ನಿಸರ್ಗಧಾಮ ಕುಶಾಲನಗರ ಅಲ್ಲಿಯೂ ಸಹ ಹೋಗಿದ್ದೆವು. ಅಲ್ಲಿ ಒಂದು ಕೆಲವು ಸಮಯವನ್ನು ಕಳೆದುಕೊಂಡು ಇದೊಂದು ತೂಗು ಉಯ್ಯಾಲೆ, ಕಾವೇರಿ ಧಾಮದಲ್ಲಿ ಕಾಣುವ ವಿಶೇಷವಾದ ಒಂದು ಸೇತುವೆ. ಈ ಸೇತುವೆಯ ಕೆಳಗಡೆಯೇ ಕಾವೇರಿ ನದಿ ಹರಿಯುತ್ತೆ. ಒಳಗಡೆ ಎಲ್ಲ ಒಂದು ಮಡಿಕೇರಿ ಹಾಗೂ ಕೂರ್ಗನ ವೇಷವನ್ನು ಹಾಕಿರುವ ಕೆಲವು ಚಿತ್ರಗಳು ಚೆನ್ನಾಗಿ ಕಾಣುತ್ತೆ. ಹಾಗೂ ಕೆಲವು ಪ್ರಾಣಿ ಪಕ್ಷಿಗಳು ಸಹ ಈ ಒಂದು ಕಾವೇರಿ ನಿಸರ್ಗಧಾಮದಲ್ಲಿ ಇದೆ. ಸ್ನೇಹಿತರೆ, ನೋಡಿದಿರಲ್ಲ ಎಷ್ಟು ಸುಂದರವಾಗಿದೆ. ಈ ಆಷಾಢದ ಮಳೆ ತುಂತುರು ಹನಿ ಬೀಳುತ್ತಾ ಇದೆ. ಆ ಒಂದು ಸುಂದರವಾದ ಹಳ್ಳಿಯ ದೃಶ್ಯವುಳ್ಳ ಈ ವಿಂಟೇಜ್ ವಿಲೇಜ್ ರೆಸಾರ್ಟ್ ತುಂಬ ಸುಂದರವಾಗಿದೆ. ಆ ಒಂದು ದಿನ ನಾವು ಸ್ವರ್ಗದಲ್ಲೇ ಇದ್ದೆವು ಎಂದು ಭಾವಿಸಿದೆವು. ಹಾಗೂ ಅವರು ರುಚಿಯಾದ ಅಡುಗೆ, ಚಿಲ್ಲಿ ಚಿಕನ್, ಮಟನ್, ಪೂರಿ, ದೋಸೆ, ಇಡ್ಲಿ ಎಲ್ಲವನ್ನೂ ಮಾಡಿಕೊಡ್ತಿದ್ದರು. ಹಾಗೂ ಸಂಜೆ ಬಿಸಿಯಾದ ಈ ಒಂದು ಮಳೆಗಾಲದಲ್ಲಿ ಆ ಬಜ್ಜಿ, ಮೆಣಸಿನಕಾಯಿ ಬಜ್ಜಿ, ಪಕೋಡ ತಿನ್ನೋದೇ ಒಂದು ಮಜಾ. ಹಾಗೂ ಅಲ್ಲಿ ಎಲ್ಲ ರೀತಿಯ ಆ್ಯಕ್ಟಿವಿಟೀಸ್ ಇದೆ. ಫುಟ್ಬಾಲ್ ಆಡ್ಬೋದು, ಕ್ರಿಕೆಟ್ ಆಡ್ಬೋದು, ಚೆಸ್ ಆಡ್ಬೋದು, ಕ್ಯಾರಮ್ ಬೋರ್ಡ್ ಆಡ್ಬೋದು. ಹೀಗೆ ಅನೇಕ ಆ್ಯಕ್ಟಿವಿಟೀಸ್ ಸಹ ಇದೆ. ಇದರೊಂದಿಗೆ ತಮ್ಮ ಮಕ್ಕಳೊಂದಿಗೆ ಹೋಗಿ ಆನಂದಿಸಿ ಸುಂದರವಾಗಿದೆ. ಹಾಗೂ ಈ ಒಂದು ರೆಸಾರ್ಟ್ಗೆ ತಾವು ಭೇಟಿ ಮಾಡಿ
ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಗೂಗಲ್ನಲ್ಲಿ ನೋಡಿ, ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಹಾಗೂ ಅಲ್ಲಿ ಇರುವ ಮ್ಯಾನೇಜ್ಮೆಂಟು, ಅಲ್ಲಿ ಇರುವ ವಿಜಯ್ ಹಾಗೂ ಸಿಂಚನ ಹಾಗೂ ಅವರ ಸಿಬ್ಬಂದಿ ವರ್ಗದವರು ತಮಗೆ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಹಾಗೂ ಒಳ್ಳೆಯ ರೀತಿಯಲ್ಲಿ ಬೀಳ್ಕೊಡುಗೆಯನ್ನು ಸಹ ಮಾಡಿಕೊಡುತ್ತಾರೆ. ಬನ್ನಿ, ನನ್ನ ಈ ಒಂದು ಚಾನೆಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಒಮ್ಮೆ ಈ ರೆಸಾರ್ಟ್ಗೆ ತಾವು ಭೇಟಿ ಮಾಡಿ ಎಂದು ಕೇಳಿಕೊಳ್ಳುತ್ತಾ ತಮಗೆಲ್ಲರಿಗೂ ನನ್ನ ನಮಸ್ಕಾರ.